ಮಂಗಳೂರಿನ ಮೇರಿಹಿಲ್ ಸಮೀಪದ ಗುರುನಗರದ ಓಂ ಶ್ರೀ ಮಠದ ಮಾತಾಶ್ರೀ ಓಂ ಶ್ರೀ ಶಿವಜ್ಞಾನಮಯಿ ಸರಸ್ವತಿ ಅವರ ಜನ್ಮದಿನದ ಅಂಗವಾಗಿ ಅವರಿಗೆ ಅಖಿಲ ಭಾರತ ಸಂತ ಸಮಿತಿಯ ಕರ್ನಾಟಕ ಪ್ರಾಂತ ಕಮಿಟಿಯ ವತಿಯಿಂದ ಆಧ್ಯಾತ್ಮಿಕ ಶ್ರೀರತ್ನ ಪುರಸ್ಕಾರವನ್ನು ಇಂದು ಓಂ ಶ್ರೀ ಮಠದಲ್ಲಿ ನಡೆದ ಸಮಾರಂಭದಲ್ಲಿ ಪ್ರದಾನ ಮಾಡಲಾಯಿತು. ಎಜಿಎಸ್ಎಸ್ ಕರ್ನಾಟಕ ರಾಜ್ಯ ಅಧ್ಯಕ್ಷ ಮಂಗಳೂರು ಓಂ ಶ್ರೀ ಮಠದ ಮಹಾಮಂಡಲೇಶ್ವರ ಸ್ವಾಮಿ ಓಂ ಶ್ರೀ ವಿದ್ಯಾನಂದ ಸರಸ್ವತಿ, ಎಜಿಎಸ್ಎಸ್ ಕರ್ನಾಟಕ ಕೋಶಾಧಿಕಾರಿ ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರ ಕಣಿಯೂರು ಕನ್ಯಾನ ಇಲ್ಲಿನ ಶ್ರೀ ಮಹಾಬಲೇಶ್ವರ ಸರಸ್ವತಿ ಸ್ವಾಮೀಜಿ, ಎಜಿಎಸ್ಎಸ್ ಕರ್ನಾಟಕ ಮುಖ್ಯ ಕಾರ್ಯದರ್ಶಿ ಕೊಡಗು ಜಿಲ್ಲೆ ಅರಸಿಗುಪ್ಪೆ ಶ್ರೀ ಮಂಜುನಾಥ ಕ್ಷೇತ್ರದ ರಾಜೇಶ್ನಾಥ್ ಗುರೂಜಿ, ಎಜಿಎಸ್ಎಸ್ ಕರ್ನಾಟಕ ಕಾರ್ಯದರ್ಶಿ ದೊಡ್ಡಬಳ್ಳಾಪುರ ಮತ್ತು ಸೋಮವಾರಪೇಟೆಯ ಜಗದ್ಗುರು ಬಸವೇಶ್ವರ ಮಹಾಮಠ ಮತ್ತು ವಿರಕ್ತ ಮಠದ ನಿಶ್ಚಲ ನಿರಂಜನ ದೇಶಿಕೇಂದ್ರ ಸ್ವಾಮೀಜಿ ಮತ್ತು ಎಜಿಎಸ್ಎಸ್ ಕರ್ನಾಟಕ ಕಾರ್ಯದರ್ಶಿ ಹರಿಹರ ಶ್ರೀ ಮಹಾತಪಸ್ವಿ ಸೇವಾ ಪ್ರತಿಷ್ಠಾನದ ಸ್ಥಾಪಕ ಅವಧೂತ ಕವಿ ಗುರುರಾಜ ಗುರೂಜಿ ಅವರ ಉಪಸ್ಥಿತಿಯಲ್ಲಿ ಪುರಸ್ಕಾರ ಪ್ರದಾನ ಸಮಾರಂಭ ನಡೆಯಿತು. ಇದೇ ವೇಳೆ ಓಂ ಶ್ರೀ ಮಠದ ಮಾತಾಶ್ರೀ ಅವರಿಗೆ ಹರಿಹರ ಶ್ರೀ ಮಹಾತಪಸ್ವಿ ಮಹಾಸಂಸ್ಥಾನ ಹರಿಹರ 27ನೇ ಶಾಖೆಯ ವತಿಯಿಂದ ಸಂಯುಕ್ತವಾಗಿ ಶ್ರೀ ವಿದ್ಯಾನಿಧಿ ಪ್ರಶಸ್ತಿಯನ್ನು ಸೇವಾ ಪ್ರತಿಷ್ಠಾನದ ಸ್ಥಾಪಕ ಅವಧೂತ ಕವಿ ಗುರುರಾಜ ಗುರೂಜಿ ಅವರು ಪ್ರದಾನ ಮಾಡಿದರು. ಪ್ರಾರಂಭದಲ್ಲಿ ಶಿಷ್ಯವೃಂದ ಮತ್ತು ಓಂ ಶ್ರೀ ಪ್ರಕೃತಿ ಶಕ್ತಿ ಸಮಿತಿಯಿಂದ ಪಾದ ಪೂಜೆ ನಡೆಯಿತು. ಸಿದ್ಧಿಗಳನ್ನು ಮಾಡಿಕೊಂಡು ನಿತ್ಯವನ್ನು ಅನುಷ್ಠಾನ ಸಿದ್ಧಿಗಳು ಮಾಡಿ ಪ್ರದೋಷ ಹಾಗೂ ಹುಣ್ಣಿಮೆ ವ್ರತಗಳನ್ನು ಸರಿಯಾದ ರೀತಿಯಲ್ಲಿ ಆಚರಣೆ ಮಾಡಿಕೊಂಡು ಮುಂದೆ ಹೋಗುವ. ಅದೇ ರೀತಿಯಲ್ಲಿ ಪ್ರಯಾಗರಾಜಲ್ಲಿ ಅಯೋಧ್ಯ ಪ್ರಾಣ ಪ್ರತಿಷ್ಠಾ ಸಂದರ್ಭದಲ್ಲಿ ಸಂಸ್ಕೃತ ಸತ್ಸಂಗದಲ್ಲಿ ಕಾಶಿ ವಿಶ್ವನಾಥನಿಗೆ ವಿಶೇಷವಾಗಿ ಅಭಿಷೇಕ ಮಾಡಲಿಕ್ಕೆ ಇಂದೆಲ್ಲ ಅತ್ಯದ್ಭುತವಾದ ಒಂದು ಪರಮ ಭಾಗ್ಯವನ್ನು ಅಮ್ಮನವರು ಸಿಕ್ಕಿದೆ. ಆ ಅಮ್ಮನವರ ಜನ್ಮದಿನ ಆಚರಣೆ ಮಾಡುವುದು ನಮ್ಮೆಲ್ಲರ ಕರ್ತವ್ಯ. ಅದ ಕಾರಣ ಓಂ ಶ್ರೀ ಮಠದಿಂದ ಇಲ್ಲಿದ್ದ ಭಕ್ತಾದಿಗಳು ಹಾಗೂ ಓಂ ಶ್ರೀ ಮಠದ ಪ್ರಗತಿ ಶ್ರೀಮಂಡಲ ಮಹಿಳಾ ಮಂಡಲ ಅವರು ಅದೇ ರೀತಿಯಲ್ಲಿ ನಮ್ಮ ಇಡೀ ಕರ್ನಾಟಕದಲ್ಲಿ ಜಗತ್ತಲ್ಲಿದ್ದ ನಮ್ಮ ಭಾರತದಲ್ಲಿ ಸನ್ಯಾಸಿ ಶ್ರೇಷ್ಠರ ರೆಕಗ್ನೈಸ್ಡ್ ಆದ ರಿಜಿಸ್ಟರ್ಡ್ ಆದ ಒಂದೇ ಒಂದು ಸಂಘಟನಾ ಅಖಿಲ ಭಾರತೀಯ ಸಂತ ಸಮಿತಿ. ಬಹಳ ಚಟುವಟಿಕೆಯಿಂದ ಪಾತ್ರ ಸಂಖ್ಯೆ ಧಾರ್ಮಿಕ ಕಾರ್ಯಗಳನ್ನು ಮುನ್ನಡೆಸುತ್ತಿರುವಂಥ ನಮ್ಮ ಕವಿರಾಜ್ರವರು ಅವರ ಫೌಂಡೇಶನ್ ಲೆಕ್ಕದಲ್ಲಿ ಬಹಳ ವಿಶೇಷವಾದಂಥ ವಿದ್ಯಾನಿಧಿ ಎಂಬಂಥ ಒಂದು ಬಿರುದು ತನ್ನಿಟ್ಟು ಅವರು ಸನ್ಮಾನಿಸ್ತಾರೆ. ಇದೆಲ್ಲ ಸಂತೋಷ. ಯಾಕಂತೇಳಿದರೆ ನಾವು ಒಂದು ಕೆಲವು ಸಮಯದ ಹಿಂದೆ ಮಂಗಳೂರಿಗೆ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಡೆಯತಕ್ಕಂಥ ಕಾರ್ಯಕ್ರಮಕ್ಕೆ ಸೇರಿಕೊಂಡಾಗ ಬಹಳ ಒಂದು ಸಂತೋಷವಾಗಿತ್ತು. ಪ್ರಾರಂಭದಲ್ಲಿ ನಮ್ಮ ಕ್ಷೇತ್ರಕ್ಕೆ ಬಂದಾಗ ಶಿವಪಾರ್ವತಿಯರೇ ಕೈಲಾಸ ಎಳೆಯ ಬಂದರು ಎಂಬಂಥ ಭಾವನೆ ನನಗೆ ಉಂಟಾಗುತ್ತೆ. ನಾವು ಇವತ್ತಿನ ಈ ಕಾರ್ಯಕ್ರಮ ಚಿಕ್ಕದಾಗಿ ಕಾಣಬಹುದು, ಚಿಕ್ಕದಾಗಿ ಇರಬೇಕು ಅಂತ ಹೇಳಿ ಚಿಕ್ಕದಾಗಿಯೇ ಮಾಡಿರುವಂಥದ್ದು. ಯಾಕೆಂತೇಳಿ ಹೇಳಿದರೆ ದೊಡ್ಡದಾಗಿ ಮಾಡಿದರೆ ಅದು ದೊಡ್ಡದಾಗಿ ಕಾಣುವುದಷ್ಟೇ ಅಲ್ಲದೆ ಅಲ್ಲಿ ಪರಿಪೂರ್ಣವಾದಂಥ ಕೆಲಸ ಕಾರ್ಯಗಳನ್ನು ಪೂರ್ಣ ಮಾಡಲಿಕ್ಕೆ ಆಗ್ತಾ ಇರುವುದಿಲ್ಲ. ಹಾಗಾಗಿ ಚಿಕ್ಕದಾದರೂ ವಿಶಾಲತೆ ದೊಡ್ಡದಿರ್ತದೆ. ಸೂಜಿಯ ಮೂತಿ ಚಿಕ್ಕದು, ಅದು ಹೋಗ್ತಾ ಹೋಗ್ತಾ ಎಲ್ಲವನ್ನು ಜೋಡಿಸ್ತಾ ಹೋಗ್ತದೆ. ಅದಕ್ಕೆ ದಾರವೊಂದು ಬೋಣಿಸಿದೆ, ಎಲ್ಲವನ್ನು ಜೋಡಿಸ್ತಾ ಹೋಗ್ತದೆ. ಹಾಗೆ ಚಿಕ್ಕ ಚಿಕ್ಕ ಕಾರ್ಯಕ್ರಮಗಳನ್ನು ಅಮ್ಮ ಮತ್ತು ಗುರುಗಳು ಮಾಡ್ತಾ ಮಾಡ್ತಾ ಇಡೀ ಭಾರತವನ್ನು ಪೋಣಿಸ್ತಾ ಬಂದಿದ್ದಾರೆ. ನಮ್ಮವರನ್ನೆಲ್ಲರನ್ನು ಜೋಡಿಸಿದ್ದಾರೆ. ಇಂಥ ಜೋಡಣೆ ಮಾಡೋದಕ್ಕೆ ಅಷ್ಟು ಸುಲಭದ ಕೆಲಸ ಅಲ್ಲ.